ಇನ್ವೆಸ್ಟ್ಮೆಂಟ್ ಫ್ರಾಡ್ ಕೇಸ್ ತನಿಖೆ ಚುರುಕಾಗಿದ್ದು ಬೆಚ್ಚಿ ಬೀಳ್ಸುತ್ತೆ. ಈ ಕೇಸ್ ಆರೋಪಿಗಳ ಹಿಸ್ಟ್ರಿಯನ್ನ ಗಮನಿಸಿದಾಗ ಒಂದೇ ವರ್ಷದಲ್ಲಿ ಇವರು ದೋಚಿರೋದು ಬರೋಬ್ಬರಿ 100 ಕೋಟಿ, ಬರೋಬ್ಬರಿ 350 ಕೋಟಿ ಸೈಬರ್ ವಂಚನೆ ಮಾಡಿದೆ ಈ ಗ್ಯಾಂಗ್. 350 ಕೋಟಿಯಲ್ಲಿ 240 ಕೋಟಿ ಹಣವನ್ನ ಫ್ರೀಸ್ ಮಾಡಲಾಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 9,000 ಅಕೌಂಟ್ಗಳನ್ನ ಈಗ ಫ್ರೀಸ್ ಮಾಡಿದ್ದಾರೆ ಹೊಳಿಮಾವು ಪೊಲೀಸರು. ಒಂದು ಭರ್ಜರಿ ಕಾರ್ಯಾಚರಣೆ ಇದು. ಹಣ ಕಳ್ಕೊಂಡವರ ಪತ್ತೆಗೆ ಈಗ ಖಾಕಿ ಹುಡುಕಾಟವನ್ನು ನಡೆಸ್ತಾ ಇದೆ. ರಾಜ್ಯದಲ್ಲಿ ಎಲ್ಲಾ ಪೊಲೀಸ್ ಠಾಣೆಗಳಿಗೂ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ. ನೋಡಿ, ಡಿಜಿಟಲಿ ನಾವೆಷ್ಟು ಸ್ಟ್ರಾಂಗ್ ಆಗ್ತಾ ಇದೀವೋ ಅಷ್ಟೇ ತರನಾದ ಟ್ರ್ಯಾಪ್ಗಳಿಗೆ ಒಳಗಾಗ್ತಾ ಇದ್ದೀವಿ. ನಿಜಕ್ಕೂ ಹುಳಿಮಾವು ಪೊಲೀಸರ ಕಾರ್ಯಾಚರಣೆಗೆ ಭೇಷ್ ಅನ್ನಲೇಬೇಕು. ಈಗ ಎಷ್ಟು ಸಾಧ್ಯವೋ ಅಷ್ಟು ಅಕೌಂಟ್ಗಳನ್ನ ಫ್ರೀಸ್ ಮಾಡೋಕೆ ಮುಂದಾಗಿದ್ದಾರೆ. ಆ್ಯಂಡ್ ಯಾರು ಇದಕ್ಕೆ ಹಣ ಕಳ್ಕೊಂಡಿದ್ದಾರೆ ಅಂಥವ್ರುಗಳನ್ನು ಕೂಡ ಈಗ ಪತ್ತೆ ಹಚ್ತಾ ಇದ್ದಾರೆ, ಅವರವರ ಹಣವನ್ನು ವಾಪಸ್ ಮಾಡಲಿಕ್ಕೆ. ಖತರ್ನಾಕ್ ಗ್ಯಾಂಗ್ ಇದು. ಇನ್ವೆಸ್ಟ್ಮೆಂಟ್ ಫ್ರಾಡ್ ಮಾಡಿದ್ದಾರೆ. ಗೇಮಿಂಗ್ ಆ್ಯಪ್ ಮೂಲಕ ದೂರ ಹೋಗಿದೆ. ಈಗ ಖತರ್ನಾಕ್ ಗ್ಯಾಂಗ್ಗೆ 350 ಕೋಟಿಗೂ ಹೆಚ್ಚು ಸೈಬರ್ ವಂಚನೆ, ಅಂದರೆ 350 ಕೋಟಿಗೂ ಹೆಚ್ಚು ಫ್ರೀಸ್ ಆಗಿರೋ ಅಕೌಂಟ್ಗಳಿಗೆ ಹಣ ಹೋಗಿದ್ರೆ ವಾಪಸ್ ಬರೋದು ಪಕ್ಕಾ ಅಂತೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಅಜಯ್ ನೀಡ್ತಾರೆ. ಅಜಯ್, ಇದು ಕೋಟ್ಯಾಂತರ ರೂಪಾಯಿ ವಂಚನೆ ಇದು. ಪೊಲೀಸರು ಹೇಗೆ ಜಾಡನ್ನ ಪತ್ತೆ ಮಾಡಿದ್ರು, ಎಲ್ಲಿ ತನಕ ಹೋಗಿದೆ, ಎಷ್ಟು ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ, ಎಷ್ಟು ಜನ ಹಣ ಕಳ್ಕೊಂಡಿರ್ಬೋದು, ಡೀಟೇಲ್ಸ್ ಕೊಡೋದಾದ್ರೆ? ಖಂಡಿತವಾಗ್ಲೂ ವಿದ್ಯೆ, ಏನಂದ್ರೆ ಇಲ್ಲಿ ಎಷ್ಟು ಹಣ ಕಳ್ಕೊಂಡಿದ್ದಾರೆ ಅಂದ್ರೆ ಇಲ್ಲಿ ಲೆಕ್ಕದಲ್ಲಿ ಹೇಳೋದಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ಬರೀ ರಾಜ್ಯ ಅಷ್ಟೇ ಅಲ್ಲ, ಬರೀ ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಕೂಡ ಇರುವಂತವ್ರು ಬಹುತೇಕರು ಎಲ್ಲರೂ ಕೂಡ ಏನೋ ಹಣದ ಆಸೆಗೆ ಬಿದ್ದು ಅವರು ಹೆಚ್ಚಿನ ಹಣ ಮಾಡಬೇಕು ಅನ್ನೋ ಒಂದು ಆಸೆಯಿಂದಾಗಿ ಈ ರೀತಿಯಾಗಿ ಹಣ ಕಳ್ಕೊಂಡಿದ್ದಾರೆ. ಸೊ ಹೀಗಾಗಿ ಈ ಒಂದು ಕೇಸ್ನಲ್ಲಿ ಈಗಾಗಲೇ 11ಕ್ಕೂ ಹೆಚ್ಚು ಜನರನ್ನು ಕೂಡ ಈಗಾಗಲೇ ಹುಳಿಮಾವು ಪೊಲೀಸರು ಕೂಡ ಅರೆಸ್ಟ್ ಮಾಡಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ 350 ಕೋಟಿ ಹಣ ಇವರು ಇಲ್ಲಿ ಫ್ರಾಡ್ ವಿಚಾರವಾಗಿ ಹಾಕಿಸ್ಕೊಂಡಿರುವಂತದ್ದು. ಅಂದ್ರೆ ನಿಮಗೆ ಹಣವನ್ನ ನಾವು ಡಬಲ್ ಮಾಡ್ಕೊಡ್ತೀವಿ ಮತ್ತೆ ಟ್ರಿಬಲ್ ಮಾಡ್ಕೊಡ್ತೀವಿ ಅಂತ ಹೇಳಿ 350 ಕೋಟಿ ಹಾಕ್ಸ್ಕೊಂಡಿರುವಂತದ್ದು. ಅದ್ರಲ್ಲಿ ಬಹುತೇಕವಾಗಿ 240 ಕೋಟಿ ಹಣ, ಅಂದ್ರೆ ಯಾವಾಗ ಹಣ ಹೋಗುತ್ತೋ ಆಗ ತಕ್ಷಣ ಅವರು ಏನೋ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ, ಆಗ ಅದು ಕೂಡ ಏನೋ ಬ್ಲಾಕ್ ಮಾಡಿದ್ದಾರೆ. ಸೊ ಹೀಗಾಗಿ ಫ್ರೀಸ್ ಮಾಡಿರುವಂತದ್ದು. ಸೊ ಹೀಗಾಗಿ 240 ಕೋಟಿ ಹಣದಷ್ಟು ಈಗಾಗಲೇ ಫ್ರೀಸ್ ಆಗಿರುವಂತದ್ದು. ಒಟ್ಟು 9,000 ಅಕೌಂಟ್ಗಳನ್ನ ಈಗಾಗಲೇ ಫ್ರೀಸ್ ಮಾಡಿದ್ದಾರೆ. 240 ಕೋಟಿ ಟ್ರಾನ್ಸಾಕ್ಷನ್ ಆಗಿರುವಂತ ಒಟ್ಟು 9,000 ಅಕೌಂಟ್ ಅನ್ನು ಕೂಡ ಫ್ರೀಸ್ ಮಾಡಿರುವಂತದ್ದು. ಸೊ ಹೀಗಾಗಿ ರಾಜ್ಯದಲ್ಲಿರುವಂತಹ ಬಹುತೇಕ ಎಲ್ಲಾ ಠಾಣೆಗಳಿಗೂ ಕೂಡ ಈಗಾಗಲೇ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ವೆಸ್ಟ್ಮೆಂಟ್ ಫ್ರಾಡ್ ಆಗಿರ್ಬೋದು, ಗೇಮಿಂಗ್ ಆ್ಯಪ್ ಮೂಲಕ ಯಾವುದೇ ರೀತಿಯಾಗಿ ದೂರು ಬಂದ್ರೆ ತಕ್ಷಣ ಅದನ್ನ ತಗೊಳ್ಳಿ ಅಂತಾನು ಕೂಡ ಈಗಾಗಲೇ ಹಿರಿಯ ಅಧಿಕಾರಿಗಳು ಕೂಡ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಈಗ ಏನು ಅರೆಸ್ಟ್ ಮಾಡಿರುವಂತಹ ಆರೋಪಿಗಳೇನಿದ್ದಾರೆ ಅವರಿಂದನೂ ಕೂಡ ಸಾಕಷ್ಟು ಮಾಹಿತಿಗಳನ್ನು ಕೂಡ ಈಗಾಗಲೇ ಪೊಲೀಸರು ತಗೊಳ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಸಾಕಷ್ಟು ಫ್ರಾಡ್ ಮಾಡಿರುವಂತ ವ್ಯಕ್ತಿಗಳಾಗಿರ್ಬೋದು, ಜೊತೆಗೆ ಹಣ ಆಗಿರ್ಬೋದು, ಇನ್ನು ಯಾವ್ಯಾವ ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು, ಇದೆಲ್ಲವೂ ಕೂಡ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಡಿಮೆ ಆಗುವ ಯಾವ ಸಾಧ್ಯತೆಗಳು ಕೂಡ ಇಲ್ಲ ಅಂತಾನೆ ಹೇಳ್ಬೋದು ವಿದ್ಯಾ. ಎಸ್, ಥ್ಯಾಂಕ್ ಯು ಡೀಟೇಲ್ಸ್ಗೆ ಅಜಯ್. ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಭರತ್ ಶೆಟ್ಟಿ, ಉದ್ಯಮಿ ಮತ್ತು ಬಿಜೆಪಿ ಮುಖಂಡರು.